ಕುವೈತ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗಿದೆ. ಬ್ಯಾಲಿಸ್ಟಿಕ್ ಹೈಪರ್ಸಾನಿಕ್ ಕ್ಷಿಪಣಿ ಡ್ರೋನ್ಗಳ ದಾಳಿ ಮುಂದುವರೆದಿದೆ. ಅಮೆರಿಕ ಇರಾನ್ ಯುದ್ಧದಲ್ಲಿ ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಹೈಪರ್ಸಾನಿಕ್ ಕ್ಷಿಪಣಿ ಡ್ರೋನ್ಗಳ ದಾಳಿ ಮೂಲಕ ಸಂವಹನ ವ್ಯವಸ್ಥೆ, ಇಂಧನ ಡಿಪೋಗಳನ್ನು ಉಡಾಯಿಸ್ತಾ ಇದೆ. ಇಂಧನ ಡಿಪೋಗಳು, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಘಟಕ, ಯಂತ್ರೋಪಕರಣಗಳ ಘಟಕ ಇದೆಲ್ಲವನ್ನ ಇರಾನ್ ನಾಶ ಮಾಡಿದೆ. ಇರಾಕ್ನ ಕುರ್ದಿಸ್ತಾನದ ಮೇಲೆ ಇರಾನ್ ವಿಪರೀತ ದಾಳಿ ಮಾಡಿದೆ. ಅಮೆರಿಕದ ಶಸ್ತ್ರಾಸ್ತ್ರಗಳ ಗೋಡೌನ್ ಏನಿದೆ, ಇರಾಕ್ನಲ್ಲಿರುವಂತಹ ಗೋಡೌನ್, ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತು ಅಂತ ಅಮೆರಿಕ ಇನ್ನಿಲ್ಲದ ದಾಳಿ ಮಾಡಿದ್ರಿಂದಾಗಿ ಈಗ ಇರಾನ್ ಪ್ರತ್ಯುತ್ತರ ಕೊಡ್ತಾ ಇದೆ. ಒಟ್ಟಾರೆ ಇರಾನ್ ಅಮೆರಿಕ ನಡುವಿನ ಈ ಭೀಕರ ಯುದ್ಧದಲ್ಲಿ ಇರಾನ್ನಲ್ಲಿ ಏನೆಲ್ಲ ಧ್ವಂಸ ಆಗಿದೆ ಅಂತ ನೋಡ್ತಾ ಹೋದ್ರೆ, ಕೆರ್ಮನ್ ಹಾರ್ಮೋಜ್ಗನ್ ಇದನ್ನ ಸಂಪರ್ಕಿಸುವಂತಹ ಸೇತುವೆ ಇರಾನ್ನಲ್ಲಿ ಉಡಿಸಾಗಿದೆ. ಹಾರ್ಮೋಜ್ಗನ್ ಪ್ರಾಂತ್ಯ ಇದೆಯಲ್ಲ ಇರಾನ್ನಲ್ಲಿ, ಅದರ ಮೇಲೆ ಅಮೆರಿಕ ಮಿಸೈಲ್ಗಳ ಮಳೆ ಸುರಿಸ್ತಾ ಇದೆ. ಹಾರ್ಮೋಜ್ಗನ್ ಪ್ರಾಂತ್ಯದೊಂದರಲ್ಲೇ 5-6 ಸೇತುವೆ ಉಡಿಸಾಗಿದೆ. ಇರಾನ್ನ ಬಂದರ್ ಅಬ್ಬಾಸ್, ಖಮೇರ್, ಲಾರ್ ಸಂಪರ್ಕಿಸುವಂತಹ ಗ್ರಿವೆ ಸೇತುವೆ, ಬಂದರ್ ಅಬ್ಬಾಸ್ ಖಮೇರ್ ಮಾರ್ಗದ ಲ್ಯಾಟಿಡಾನ್ ಸೇತುವೆ, ಕಹುರ್ಸ್ತಾನ್ ಲಾರ್ ಮಾರ್ಗದ 2 ಸೇತುವೆ, ಜೊತೆಗೆ ಬಂದರ್ ಅಬ್ಬಾಸ್ ಸೇತುವೆ, ಇದು ಬಂದರ್ ಖಮೇರ್ ಮತ್ತು ಕ್ರೇಷರನ್ನ ಜೋಡಿಸುವಂತಹ ಸೇತುವೆ. ಈ ರೀತಿ 5-6 ಪ್ರಮುಖ ಸೇತುವೆಗಳನ್ನು ಅಮೆರಿಕ ಸೇನೆಯ ದಾಳಿ ಧ್ವಂಸ ಮಾಡಿದೆ.